ನಾಟಕ ತುಂಬ ಚೆನ್ನಾಗಿತ್ತು. ಎಲ್ಲ ಕ್ಯಾರೆಕ್ಟರ್ಸು ಸಕ್ಕತ್ತಾಗೆ ಪ್ಲೇ ಮಾಡಿದ್ದಾರೆ. ಸೊ ನಮ್ಮ ಫೇವ್ರೇಟ್ ಆಬ್ವಿಯಸ್ಲಿ ನನ್ನ ತಂಗಿ ಸರೋಜಾ ಅಮ್ಮ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು. ಸೊ ಓಲ್ ಟೀಮ್ ಸಕ್ಕತ್ತಾಗೆ ಪ್ಲೇ ಮಾಡಿದ್ದಾರೆ. ನಾವು ನಮ್ಮ ಫ್ರೆಂಡ್ ಮಗನೇ ಈ ನಾಟಕ ಮಾಡಿದ್ದು. ಆದರೆ ನಾವು ನೋಡಬೇಕು ಅಂತ ತುಂಬ ಕುತೂಹಲದಿಂದ ಇದ್ವಿ. ಆದರೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆದರೂ ಮತ್ತೆ ಮತ್ತೆ ನೋಡಬೇಕು ನಾವು ಅನ್ನಿಸ್ತಾ ಇದೆ. ಅಂದರೆ ಯಾವ ಜನಗಳಿಗೂ ಎದುರಬಾರ್ದು ಅನ್ನೋದೊಂದು ಫೀಡ್ಬ್ಯಾಕ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಅಭಿನಯ ಮೂಡಿಸಿ ಬಂದಿದ್ದಾರೆ. ಆಲ್ ದ ಬೆಸ್ಟ್. ಓಕೆ, ಎಲ್ಲರೂ ಇನ್ನೂ ಇದೇ ಥರ ಮಾಡಲಿ ಅಂದ್ಬಿಟ್ಟು ನಾವು ಕೇಳ್ಕೊತೀವಿ. ನಾನು ಕೂಡ ಅಷ್ಟೇ ಫಸ್ಟ್ ಟೈಮ್ ನಾನು ನಾಟಕ ನೋಡೋಕೆ ಬಂದಿದ್ದು. ಎಲ್ಲರೂ ಅಷ್ಟೇ. ಸೊ ಒಂದು ಚೂರು ಎಲ್ಲೂ ಬೋರ್ ಆಗ್ದಂಗೆ ಗ್ಯಾಪ್ ಇಲ್ದಂಗೆ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಸರೋಜಮ್ಮಗೆ ಜೈ. ಸೊ ತುಂಬ ದಿವಸ ಆದಮೇಲೆ ನಾನು ಆ್ಯಕ್ಚುಲಿ ಡ್ರಾಮಾ ನೋಡಿದ್ದು. ನಾನು ಆಲ್ಮೋಸ್ಟ್ ಒಂದು 10 years ಆಗೋಗಿತ್ತು. ನಂಗೆ ಮೇನ್ ಇಷ್ಟ ಆಗಿದ್ದ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಈ 1.5 hour ಏನು ನಾಟಕ ನಡೀತೋ ನನಗೆ ಎಲ್ಲೂ ಬೋರ್ ಅಂತ ಅನಿಸ್ಲಿಲ್ಲ. ಮತ್ತು ನನಗೆ ಲಾಸ್ಟ್ ಹೇಳಿದ್ದು ಮೆಸೇಜು ನಾನು ಅಂದ್ಕೊಂಡಿರಲಿಲ್ಲ ಆ ಥರ ಇರುತ್ತೆ ಅಂತ. ಮತ್ತು ಫಸ್ಟ್ ಹೇಳಿದ್ದು ಟ್ವಿಸ್ಟು ಅಷ್ಟು ಅಂದ್ಕೊಂಡಿರಲಿಲ್ಲ. ಏನು ಒಂಥರ ಸ್ಟಾರ್ಟಿಂಗ್ಗೆ ಒಂಥರ ಪ್ಯಾಥರ್ ಅಂತ ಅನಿಸ್ತು. ಅದೊಂದು 5-10 minutes ಆಗಿದ ತಕ್ಷಣ ಫಾಸ್ಟಾಗಿ ಪರ ಅಂತ ಫಾಸ್ಟಾಗಿ ಹೋಯಿತು. ಮತ್ತು ತುಂಬ ಚೆನ್ನಾಗಿ ಅನಿಸ್ತು. ಎಲ್ಲರದ್ದು ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಲೈಟಿಂಗ್ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ಪ್ರತಿಯೊಂದು ಕೂಡ ಸಿಚುವೇಶನ್ ಕರೆಕ್ಟಾಗಿ ಏನೇನು ಮಾಡಬೇಕು ಎಲ್ಲನೂ ಕೂಡ ಚೆನ್ನಾಗಿ ಬಂತು. ಮತ್ತು ಚಂದನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಗಿರೀಶ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನನಗೆ ತುಂಬ ಜನ ಹೆಸರು ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಎಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಕಾನ್ಸೆಪ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಜನ ಏನಂತಾರೆ, ನಾವೇನೇನು ಮಾಡ್ತಿರ್ತೀವೋ, ಜನ ಎಲ್ಲ ಏನೇನು ಹೇಳ್ತಾರೆ, ನಾವು ಅದ್ರ ಮೇಲೆ ನಾವು ಫಿಕ್ಸ್ ಆಗಿಬಿಟ್ಟಿರ್ತೀವಿ ನಮ್ಮ ಮೈಂಡು. ಬಟ್ ಈ ಥರ ಒಂದು ಡ್ರಾಮಾನ ತುಂಬ ಜನ ಮಿಸ್ ಮಾಡ್ಕೊಳ್ತಿದ್ದಾರೆ ಇವಾಗಿನ ಸಿಚುವೇಷನಲ್ಲಿ. ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳಿದೆ ಇಷ್ಟ. ನೆಕ್ಸ್ಟು ಯಾವಾಗ ಕಂಡಕ್ಟ್ ಮಾಡ್ತೋ ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ. January 5 ಸೊ ಎಲ್ಲರೂ ಬಂದು ವಾಚ್ ಮಾಡಿ. ಸೊ ಮಿಸ್ ಮಾಡ್ಕೊಳ್ಕೊಬೇಡಿ. ನನಗನ್ಸುತ್ತೆ ನೀವು ಫ್ಯಾಮಿಲಿ ಸಮೇತ ಬಂದರೆ ಆ್ಯಕ್ಚುಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಬರೋದಕ್ಕಿಂತ ಫ್ಯಾಮಿಲಿ ಸಮೇತ ಬರೋ ತುಂಬ ನಾನು ಮಿಸ್ ಮಾಡ್ಕೊಂಡೆ ನನ್ನ ವೈಫ್ನ ಕರ್ಕೊಂಬರೋಕ್ಕೆ. ಸೊ ನೀವು ಮಿಸ್ ಮಾಡ್ಕೊಳ್ಕೋಬೇಡಿ, ನಿಮ್ಮ ವೈಫ್ನ ಕರ್ಕೊಂಬನ್ನಿ. ಆ್ಯಕ್ಚುಲಿ ವೈಫು ಹಸ್ಬೆಂಡ್ದು ರಿಲೇಷನ್ದು ಕೂಡ ಒಂದು 2-3 ಬಿಟ್ಟಿದೆ, ಅದು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಟೀಮ್. ಸೂಪರ್ ಎಲ್ಲ ಸಖತ್ತಾಗಿತ್ತು. ಆಲ್ ಓವರ್ ಎಲ್ಲ ಸಖತ್ತಾಗಿತ್ತು. ಸರೋಜಮ್ಮ ಅಂತೂ ಸೂಪರು. ನಾಟಕಕ್ಕೆ ಬಂದು 1.5 ಗಂಟೆ ಇದೆಯಲ್ಲಪ್ಪ, ಯಾಗಪ್ಪ ಟೈಮ್ ಸ್ಪೆಂಡ್ ಮಾಡೋದಾಯಿತು. ಈಗ ಯಾವ ಟೈಮ್ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಎಷ್ಟು ಸಂತೋಷ ಆಯಿತು. ಪ್ರತಿಯೊಬ್ಬರು ಆ್ಯಕ್ಟಿಗೂ ಮೇಲೂ ಕೀಳೋ ಅನ್ನಂಗಿಲ್ಲ. ಒಬ್ಬೊಬ್ಬರು ಆ್ಯಕ್ಟಿವ್ ಆ ಸ್ಟೂಡೆಂಟ್ ಹುಡುಗ ಮಾಡಿದ್ದಾನೆ, ಐಶ್ವರ್ಯ ಆಗಲಿ ಯಾರೇ ಆಗಲಿ, ಆ ಸ್ಟೂಡೆಂಟ್ ತಾಯಿ ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಇವ್ರು ಯಾವ ರೀತಿ ಕೃತಜ್ಞತೆ ಹೇಳೋಕ್ಕೆ ಗೊತ್ತಾಗಲ್ಲ. ಜನ ಏನಂತಾರೆ ಅಂತ ಹೇಳಲ್ಲ, ಜನ ಸೂಪರ್ ಅಂತಾರೆ. ನೋಡಿದಾರೆಲ್ಲ ಸೂಪರ್ ಅಂತಾರೆ. ಅಷ್ಟು ಚೆನ್ನಾಗಿದೆ. ಆಲ್ ದ ಬೆಸ್ಟ್. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಯಾವತ್ತೂ ನಾಟಕ ಆಶಿ ನೋಡ್ತಿರ್ಲಿಲ್ಲ. ನಮ್ಮ ಅಕ್ಕಂಗೋಸ್ಕರ ಫಸ್ಟ್ ಟೈಮ್ ಬಂದು ನೋಡ್ತಾ ಇದೆ. ಆದರೆ ಇವಾಗ ಇಷ್ಟ ಆಗಿದೆ, ಮುಂದೆ ನೋಡಬೇಕು ಅಂತ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದಿದ್ದೀನಿ. ಕೇಳಿದೆ ಅವ್ರಿಗೆ ಇಷ್ಟ ಆಯ್ತು. ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಸರೋಜಮ್ಮಂಗೆ ಜೈ. ಮತ್ತು ಎಸ್ಪೆಷಲಿ ಚಂದನ್ ಕುಮಾರ್ ಅವರ ಈ ಡ್ಯಾನ್ಸ್ ಆಗಲಿ ಎಲ್ಲ ನಿಜವಾಗ್ಲೂ ಫಿಲಿಮ್ ನೋಡಿದಂಗೆ ಆಯಿತು. ನಮಗೆ ತುಂಬ ಎಂಟರ್ಟೈನರ್. ಪೂರ್ತಿ 1.5 hour ಎಲ್ಲೂ ನಾವು ಇದು ಆಗಲಿಲ್ಲ. ಚಂದನ್ ಕುಮಾರ್ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗ್ ಎರಡೂ ಸೂಪರ್ ಇತ್ತು. ಎಲ್ಲ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂತು. ಹೀರೋಯಿಂದ ಹಿಡಿದು ಹುಡುಗ ಅವ್ನ ಫ್ರೆಂಡ್ಸ್ಗಳು ಎಲ್ಲ ಸೂಪರಾಗಿ ಮಾಡಿದ್ರು. ಅದರಲ್ಲೂ ಪಕ್ಕದ ಮನೆ ಒಟ್ಟಾರದ ಹೆಂಗಸಂತೂ ಅವರು ಸೂಪರಾಗಿತ್ತು. ಅವ್ರ ವಾಯ್ಸ್ ಎಲ್ಲ ಸ್ಪೀಕರೇ ಬೇಡವೇನು ಆ ಥರ ಚೆನ್ನಾಗಿ ಮಾತಾಡಿದ್ರು ಅವರು. ಭಾಳ ಒಂದು ಟೋಟಲಾಗಿ ಒಂದು ಒಳ್ಳೆ ಖುಷಿ ಆಯ್ತು ನಮಗೆಲ್ಲ. ಒಂದು ಒಳ್ಳೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಭಾಳ ದಿನದ ನಂತರ ಒಂದು ಒಳ್ಳೆ ನಾಟಕ ನೋಡ್ದಂಗೆ ಆಯ್ತು ನಮಗೆಲ್ಲ. ಫುಲ್ ಸೂಪರಾಗಿತ್ತು. ತುಂಬ ಎಲ್ಲ ಚೆನ್ನಾಗಿ ಬಂದಿದೆ. ಭಾಳ ಆಸಕ್ತಿಯಿಂದ ಭಾಳ ಇಷ್ಟವಾಗಿ ಮಾಡಿದ್ದಾರೆ. ಅದರದ್ದು ಸರೋಜಮ್ಮ ಕ್ಯಾರೆಕ್ಟ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪ್ರತಿಭೆಗಳು ಭಾಳ ಮೆಚ್ಕೊಂಡು ಸಮಯ ಸಿಕ್ಕಿದಾಗ ಎಲ್ಲರೂ ಬಂದು ನೋಡುವಂಥ ಕಾರ್ಯಕ್ರಮ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಾಟಕ. ಪ್ರತಿಯೊಬ್ಬ ಪಾತ್ರಧಾರಿಗಳು ಕೂಡ ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ. ಪಾತ್ರ ಪರಿಚಯ ತುಂಬ ಚೆನ್ನಾಗಿದೆ. ನಾಟಕ ತುಂಬ ಇಷ್ಟ ಆಯಿತು. ನಾವು ನಾಟಕನ ಯಾವತ್ತೂ ನೋಡ್ತಾ ಇರಲಿಲ್ಲ. ಈಗ ನನ್ನ ಮಗಳು ಸರೋಜಮ್ಮ ಪಾತ್ರ ಮಾಡೋಳು ನನ್ನ ಮಗಳು. ಅವಳ ಬಲವಂತಕ್ಕೋಸ್ಕರ ಬಂದು ನೋಡಿದೆ. ಇನ್ಮೇಲೆ ಅವಳು ಮಾಡೋದು ಪ್ರತಿಯೊಂದು ನಾಟಕನೂ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಈ ನಡುವೆ ನಾಟಕಗಳು ಬೇರೆಯವ್ರ ನಾಟಕಗಳು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಜನ ಏನಂತಾರೆ ಶೋಗೆ ಬಂದಿದೆ. ತುಂಬ ಚೆನ್ನಾಗಿದೆ. ಅದರಲ್ಲಿ ಮುಖ್ಯ ಪಾತ್ರ ಮಾಡಿರ್ತಕ್ಕಂಥ ಚಂದನ್ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಮತ್ತು ಎಲ್ಲರ ಆ್ಯಕ್ಟಿಂಗು ಸಖತ್ತಾಗಿದೆ. ನಾನು ಇದು 3ನೇ ಸಲ ನೋಡ್ತಾ ಇದ್ದೀನಿ. ಆದರೂ ಬಂದಿದ್ದೀನಿ ಅಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಮತ್ತೆ ಬನ್ನಿ. ಮತ್ತೆ ಜನವರಿಯಲ್ಲಿದೆ, ಡೇಟ್ ಕೊಟ್ಟಿಲ್ಲ, ಇವರು ಹೇಳ್ತಾರೆ. ಫಸ್ಟ್ ಟೈಮ್ ನಾನು ನಾಟಕಕ್ಕೆ ಬಂದಿದ್ದು ನೋಡೋಕ್ಕೆ. ನನ್ನ ಫ್ರೆಂಡೇ ಸರೋಜಮ್ಮನ್ ಕ್ಯಾರೆಕ್ಟರ್ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡಿದ್ಲು. ಬಟ್ ಅವಳು ಮಾಡೋ
ಪ್ರತಿಯೊಂದು ನಾಟಕನೂ ನಾನು ಬಂದು ನೋಡಬೇಕು ಅಂತ ಅನಿಸ್ತದೆ. ಅಷ್ಟು ಚೆನ್ನಾಗಿತ್ತು ನಾಟಕ.